ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ಕಾರ್ತಿಕ ಸೋಮವಾರದ ವ್ಲಾಗ್ನ ಶೇರ್ ಮಾಡಿರಲೇ ಇಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಡೈಲಿ ವ್ಲಾಗ್ಸ್ ಮಿನಿ ವ್ಲಾಗಲ್ಲಷ್ಟೇ ಶೇರ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂಥೇಳಿ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಕೊನೆ ವಾರ ಆಗಿರೋದ್ರಿಂದ ಏನಾದರೂ ಒಂದು ಸ್ವೀಟ್ ಮಾಡಲೇಬೇಕಲ್ವ, ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಶಾವಿಗೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಎತ್ತಿಟ್ಟಿದ್ದೀನಿ. ಅದೇ ಶಾವಿಗೆಗೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಸಾಬುದಾನ ಅಂದರೆ ಸಬ್ಬಕ್ಕಿನ ನೆನೆಸಿಟ್ಟಿದೆ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಪನ್ನೀರ್ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸದ ಜೊತೆಗೆ. ಹಾಗೆಯೇ ಇದಕ್ಕೆ ಸಕ್ಕರೆ ಬದಲಾಗಿ ನಾನು ಬೆಲ್ಲನ ಯೂಸ್ ಮಾಡಿದ್ದೀನಿ. ನಂತರ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅನ್ನೋದಕ್ಕೋಸ್ಕರ ಬಾದಾಮ್ ಪೌಡರ್ನ ಹಾಕಿದ್ದೀನಿ. ರೆಡಿ ಬಾದಾಮ್ ಪೌಡರ್ ಅಂಗಡಿಯಿಂದ ತಂದಿರೋಂಥ ಒಂದು 4 ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಭಟ್ರು ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಇದು ಬೆಲ್ಲ ಹಾಕಿರೋದ್ರಿಂದ ಒಂದು ಕಲರ್ ಕೂಡ ಚೇಂಜ್ ಆಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಪಾಯಸ ಅಂದರೆ ಸ್ವೀಟ್ ಅಂದ್ರೇ ಯಾರೂ ತಿನ್ನೋದಿಲ್ಲ. ಸೊ ಅದೊಂದೇ ಬೇಜಾರು. ನಾನು ಮತ್ತು ನನ್ನ ಮಗ ಇಬ್ಬರೇ ಸ್ವಲ್ಪ ಟೇಸ್ಟ್ ಮಾಡಿದ್ರೆ, ಅಷ್ಟು ಬಿಟ್ಟರೆ ಇನ್ಯಾರೂ ತಿನ್ನಲ್ಲ. ಅನಂತರ ಅದು ಪಾಯಸನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆಯನ್ನು ಕೂಡ ಕಂಪ್ಲೀಟ್ ಮಾಡಿದೆ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ಬಟ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರಲ್ಲ, ಸೊ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಮನೇಲೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿ ಮುಗಿಸಿದ್ದಾಯಿತು. ಹಾಗೆ ಮಧ್ಯಾಹ್ನ ಆಲ್ರೆಡಿ ಲೇಟ್ ಆಗಿದ್ದರಿಂದ ಈ ಪೂಜೆ ಕೆಲಸ ಇರೋದ್ರಿಂದ ಎಷ್ಟು ಬೇಗ ಎದ್ದು ಎಷ್ಟು ಕೆಲಸಗಳನ್ನ ಮುಗಿಸಿದ್ರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಲ್ರೆಡಿ ಮತ್ತೆ 1 ಗಂಟೆ ಆಗೋಗಿತ್ತು. ಮತ್ತು ಅಡುಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ಆಗೋವಂಥ ಸಾಂಬಾರನ್ನ ಮಾಡೋಣ ಅಂಥೇಳಿ ಅವರೇ ಬೇಳೆ ಎಲ್ಲ ಇತ್ತು. ಬೇಳೆಯನ್ನು ನೆನೆಸಿಟ್ಟು ಆನಂತರ ಸಿಂಪಲ್ಲಾಗಿ ಅದನ್ನು ಮಸಾಲೆ ಏನು ರುಬ್ತಿಲ್ಲ, ಹಾಗೆಯೇ ಎಲ್ಲ ಈರುಳ್ಳಿ, ಟೊಮೊಟೊ, ಅಚ್ಕಾರದ ಪುಡಿ ಇದೆಲ್ಲ ಒಟ್ಟಿಗೆ ಹಾಕಿ 1-2 ವಿಷಲ್ ಬರ್ಸ್ಕೊತಾ ಇದ್ದೀನಿ. ನಮ್ಮನೇಲಿ ಮಸಾಲೆನ ರುಬ್ಬಿ ತರಕಾರಿ ಸಾಂಬಾರು ಮಾಡಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ಇವನ್ ನನಗೂ ಕೂಡ ಅದು ಏನೋ ಒಂಥರ ಟೇಸ್ಟ್ ಇಷ್ಟನೇ ಆಗೋಲ್ಲ. ಹಾಗಾಗಿ ಎಲ್ಲನೂ ಹಾಗೇ ಒಗ್ಗರಣೆ ಮಾಡಿಬಿಟ್ಟು 1-2 ವಿಷಲ್ ಕೂಗಿಸಿದ್ರೆ ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವೀಟ್ ಜೊತೆಗೆ ಖಾರ ಒಂದು ಇರಲೇಬೇಕಲ್ವ, ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಕೂಡ ಇತ್ತು, ಊರಿಂದ ಕೊಟ್ಟಿದ್ದು ಬಜ್ಜಿ ಮೆಣಸಿನ್ಕಾಯಿ. ಸೊ ಹಾಗಾಗಿ ಬಜ್ಜಿ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕಡಲೆ ಹಿಟ್ಟನ್ನ ಈ ರೀತಿ ಕಲಿಸ್ಬಿಟ್ಟು ಒಂದು ಲೋಟದಲ್ಲಿ ಹಾಕಿ ಅದನ್ನು ಈ ರೀತಿ ಉಪ್ಪಲ್ಲಿ ನೆನೆಸಿಟ್ಟಿರುವಂಥ ಮೆಣಸಿನ್ಕಾಯಿನ ಕಟ್ ಮಾಡಿ ಡಿಪ್ ಮಾಡೋದ್ರಿಂದ ಫುಲ್ ಸುತ್ತ ಕೋಟಿಂಗ್ ಆಗುತ್ತೆ. ಅದು ಎಲ್ಲೂ ಕೂಡ ಬರೀ ಮೆಣಸಿನ್ಕಾಯಿ ಉಳ್ಕೊಳ್ಳೋದಿಲ್ಲ. ಕೆಲವೊಂದು ಸಲ ಬೌಲಲ್ಲಿ ಮಾಡ್ತಾಯಿದ್ರೆ ಏನಾಗುತ್ತೆ, ಒಂದು ಕಡೆ ಅಂಟ್ಕೊಂಡಿರುತ್ತೆ, ಇನ್ನೊಂದು ಕಡೆ ಅಂಟ್ಕೊಂಡಿರೋದಿಲ್ಲ ಹಿಟ್ಟು. ಈ ರೀತಿ ಗ್ಲಾಸಲ್ಲಿ ಹಾಕಿಬಿಟ್ಟು ಇಲ್ಲಿ ಫುಲ್ ಈ ರೀತಿ ಡಿಪ್ ಮಾಡಿ ಹಾಕಿದ್ರೆ ಎಣ್ಣೆಯಲ್ಲಿ ಫುಲ್ ಕೋಟಿಂಗ್ ಅಂಟ್ಕೊಂಡಿರುತ್ತೆ. ಟೈಮ್ ಕೂಡ ಆಗೋಗಿದ್ದರಿಂದ ಬೇಗ ಮಾಡೋಣ ಅಂಥೇಳಿ ಎಲ್ಲನೂ ಅರ್ಜೆಂಟಲ್ಲೇ ಮಾಡಿದೆ. ಸರಿಯಾಗಿ ವೀಡಿಯೋಸ್ನು ಕೂಡ ಸರಿಯಾಗಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಎಷ್ಟು ಮಾಡ್ಕೊಂಡಿದ್ನೋ ಅಷ್ಟನ್ನೇ ಶೇರ್ ಮಾಡೋಣ ಅಂಥೇಳಿ ಇವತ್ತು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಮೆಣಸಿನ್ಕಾಯಿ ಅನ್ನೋದು ಕಾಣಿಸ್ತಿಲ್ಲ, ಅಷ್ಟು ನೀಟಾಗಿ ಸುತ್ತ ಕೋಟಿಂಗ್ ಆಗಿದೆ ಕಡಲೆ ಹಿಟ್ಟು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸ್ಪೈಸಿ ತಿನ್ನಲ್ಲ ಅಂಥೇಳಿ ಅವನ ಮಗ ಬಂದಿದ್ದ ಅಷ್ಟರೊಳಗೆ ಸ್ಕೂಲಿಂದ, ಅವನಿಗೆ ಸ್ವಲ್ಪ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಹಾಗೇ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದರೆ ಇವಾಗಲೇ ತಿನ್ನಬೇಕು ಅನಿಸ್ತಾಯಿತ್ತು ಮತ್ತೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಸೊ ಸಾಂಬಾರು ಕೂಡ ರೆಡಿ ಆಯಿತು. ಸ್ವಲ್ಪ ಪಾಯಸದ ಜೊತೆಗೆ ಒಂದಷ್ಟು ಖಾರ ಬಜ್ಜಿನ ಮಾಡಿಬಿಟ್ಟು ಇವತ್ತಿನ ಊಟ ಇಷ್ಟೇ ಸಿಂಪಲ್ಲಾಗಿ ಮುಗಿಸಿದ್ದಾಯಿತು. ಇನ್ನು ಸ್ವಲ್ಪ ಮನೆ ಕೆಲಸಗಳಿತ್ತು, ಅದನ್ನೆಲ್ಲ ಮಧ್ಯಾಹ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ಕೆಲವೊಬ್ಬರು ಕೇಳ್ತಾ ಇದ್ದೀರಾ, ನಿಮ್ಮದು ಡ್ರೆಸ್ದು ಲಿಂಕ್ ಕೊಡಿ, ಟಾಪ್ದು, ಹಾಗೆಯೇ ಟೊಮೊಟೊ ಚಟ್ನಿ ರೆಸಿಪೀಸ್ ತೋರಿಸಿ ಅಂತ. ನಾನೀಗ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ಲಿಂಕನ್ನು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಒಂದು ಸಲ ಚೆಕ್ ಮಾಡಿ. ಮತ್ತೆ ಅದೇ ರೆಸಿಪಿ ತೋರಿಸ್ಲಿಕ್ಕೆ ನಿಮಗೂ ನೋಡಲಿಕ್ಕೆ ಬೋರ್ ಆಗುತ್ತೆ, ನನಗೂ ಬೋರ್ ಆಗುತ್ತೆ ಮಾಡಲಿಕ್ಕೆ, ಅದಕ್ಕೋಸ್ಕರ. ಹಾಗೆಯೇ ಅಕ್ಕಿ ರೊಟ್ಟಿ ರೆಸಿಪಿ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಟಾಪ್ದು ಲಿಂಕ್ಸ್ ಎಲ್ಲ ನಾನು ಲಾಂಗ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಮಿನಿ ವ್ಲಾಗ್ಸಲ್ಲಿ ಶೇರ್ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಡಿಸ್ಕ್ರಿಪ್ಷನ್ನ ನಿಮಗೆ ಓಪನ್ ಮಾಡಲಿಕ್ಕೂ ಆಗಲ್ಲ, ನೋಡಲಿಕ್ಕೂ ಆಗಲ್ಲ. ಅದಕ್ಕೋಸ್ಕರ ಸಂಜೆ ಆಗಿದ್ದರಿಂದ ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಇತ್ತು, ಮಾಡಿಸ್ಕೊಂಡು ನಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊತಾ ಇದ್ದೆ. ಹಾಗೆಯೇ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಮಿಷಿನ್ ಬಗ್ಗೆ ತಿಳಿಸ್ತೀನಿ. ಈ ವ್ಲಾಗಲ್ಲಿ ನಾನು ಪೂರಾ ನನ್ನ ಡೈಲಿ ರೊಟೀನ್ ಮಾಡಿದ್ರಿಂದ ನೆಕ್ಸ್ಟ್ ಅದಕ್ಕೆ ಕಂಪ್ಲೀಟಾಗಿ ಮಿಷಿನ್ ಬಗ್ಗೆನೇ ಇದೆ, ನಂದು ಸ್ಟಿಚಿಂಗ್ ಮಿಷಿನ್, ಅದ್ರ ಬಗ್ಗೆನೇ ಕಂಪ್ಲೀಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ನೋಡಿ, ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ.
ಇನ್ನು ಕೆಲವೊಂದು ವಿಷಯ ನೆನಪಾಯಿತು, ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ನಮಗೇನು ಕೆಲಸಗಳನ್ನ ಹೇಳ್ತಾಯಿದ್ರು, ಅದಕ್ಕೋಸ್ಕರ ನಾವು ಇನ್ನೇನು ರೀಸನ್ ಹೇಳ್ತಾಯಿದ್ವಿ ಮಾಡಲಿಕ್ಕಾಗಲ್ಲ ಅಂಥೇಳಿ ಅನ್ನೋದನ್ನು ನೆನಪಾಯಿತು. ಹಾಗೆಯೇ ನನ್ನ ಮಗಳಿಗೆ ಕೆಲಸ ಹೇಳಿದಾಗ ಅವಳೊಂದು ಸಿಲಿ ರೀಸನ್ ಹೇಳ್ತಾಯಿದ್ಲು, ನನಗೆ ಅದಿದೆ ಇದಿದೆ ಅಂಥೇಳಿ. ಸೊ ನಮಗೆ ಎಷ್ಟೇ ಸಪೋರ್ಟಿಂಗ್ ಆಗಿ ಒಬ್ಬರು ಇದ್ದಾರೆ ಅಂದ್ರೂ ಕೂಡ ಇಂಡಿಪೆಂಡೆಂಟಾಗಿ ಬದುಕೋದನ್ನು ಕಲ್ತಿರಬೇಕು. ಅದು ತುಂಬ ಒಳ್ಳೆಯದು ಅನ್ನೋದನ್ನು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಮಗಳಿಗೂ ಕೂಡ ಇತ್ತೀಚೆಗೆ ಸ್ವಲ್ಪ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇವತ್ತಿನ ದಿನ ಹೋಯಿತು ಸ್ನೇಹಿತರೆ. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.